ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತಾ ಭೌತಿಕ ಕಾಣಿಕೆಗಳ ಅರ್ಪಣೆಯನ್ನು ಕುರಿತು ಹೇಳಲಾಗಿದೆ. ಶ್ಲೋಕ 50. ಆಸನಂ ಶಯನಂ ವಸ್ತ್ರಂ ವಾಹನಂ ಭೂಷಣಾದಿಕಂ ಸಾಧಕೇನ ಪ್ರದಾತವ್ಯಂ ಗುರು ಸಂತೋಷ ಕಾರಣಂ. ಅನುವಾದ: ಪರಬ್ರಹ್ಮ ವಿದ್ಯೆಯನ್ನು ಸಾಧಿಸುವ ಮುಮುಕ್ಷುವು ಗುರುವನ್ನು ಪ್ರಸನ್ನಗೊಳಿಸುವ ಆಸನದ ವ್ಯವಸ್ಥೆ, ವಿಶ್ರಾಂತಿಗಾಗಿ ಹಾಸಿಗೆ, ವಸ್ತ್ರಗಳು, ಆಭರಣ ಇತ್ಯಾದಿಗಳನ್ನು ಗುರುವಿಗೆ ಕಾಣಿಕೆಯಾಗಿ ಸಮರ್ಪಿಸಬೇಕು. ಭಾವಾರ್ಥ: ಗುರುಭಕ್ತನು ತನ್ನ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಭೌತಿಕ ಕಾಣಿಕೆಗಳು ಪ್ರಶಂಸಿಸಲು ಅರ್ಹವಾಗಿರುವುದು. ಆದರೆ ಗುರುವಿನ ಬೋಧನೆಗೆ ಅನುಗುಣವಾಗಿ ಜೀವನವನ್ನು ನಡೆಸುವುದು ಗುರುವಿಗೆ ಆನಂದ ಉಂಟು ಮಾಡುವ ಕಾಣಿಕೆ. ಗುರುವಿಗೆ ಸರ್ವ ಸಮರ್ಪಣೆ ಎನ್ನುವುದು ಬಹಳ ಕಠಿಣವಾದ ನಿರ್ಣಯ. ಇದನ್ನು ಸಂಪೂರ್ಣ ಆನಂದ ಚಿತ್ತದಿಂದ ಮಾಡಲು ಕಠಿಣ. ಹಾಗಾಗಿ ಪರಮೇಶ್ವರನು ಕೆಲವೊಂದು ಯೋಗ್ಯ ವಸ್ತುಗಳನ್ನು ಗುರುವಿಗೆ ಸಮರ್ಪಿಸಬೇಕೆಂದು ತಿಳಿಸುತ್ತಿರುವನು. ಗುರುವಿನ ಮಾರ್ಗದರ್ಶನಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದಕ್ಕೆ ಭಕ್ತರು ಗುರುಗಳಿಗೆ ಕಾಣಿಕೆ ಸಮರ್ಪಿಸುವುದು ಸಂಪ್ರದಾಯದಲ್ಲಿ ಬೇರಿರುವ ಪ್ರಮುಖ ಆಚಾರ. ಹೃದಯಪೂರ್ವಕವಾಗಿ ಒಂದು ಹಣ್ಣು ಸಮರ್ಪಿಸಿದರೂ ಗುರು ಶಿಷ್ಯರ ಮಧ್ಯೆ ಆಳವಾದ ಸಂಪರ್ಕ ಉಂಟು ಮಾಡುವುದು. ವಸ್ತುಗಳು ಕೇವಲ ಔಚಿತ್ಯಪೂರ್ಣಗೊಳಿಸುವುದು. ಆದರೆ ಆನಂದ ಪರವಶರಾಗಿ ವಿನಯ, ವಿಧೇಯತೆ, ಭಕ್ತಿ, ವಿಶ್ವಾಸಗಳಿಂದ ಕಾಣಿಕೆಗಳನ್ನು ಅರ್ಪಿಸಿದರೆ ಗುರುವಿನ ಪ್ರಸನ್ನತೆಗೆ ಕಾರಣವಾಗುವುದು. ಶ್ರೀ ಗುರುವು ಸಂತೋಷ ಹೊಂದಿದರೆ ಪುನಃ ಪುನಃ ಜನ್ಮ ಹೊಂದಲು ಕಾರಣವಾದ ಭಕ್ತನ ಕರ್ಮಬಂಧವು ಕ್ಷಯವಾಗುವುದು. ಶ್ರೀ ಗುರುವಿಗೆ ಯಾವುದೇ ಭೌತಿಕವಾದ ಭೋಗ್ಯ ವಸ್ತುಗಳು ಆನಂದ ಕೊಡಲಾರವು. ಭೌತಿಕ ಕಾಣಿಕೆಗಳು ಗುರುವಿನ ಪ್ರತಿ ಭಕ್ತನ ತತ್ಪರತೆಯನ್ನು ನಿರ್ದೇಶಿಸುತ್ತದೆ. ಶ್ರೀ ಗುರುವು ಭಕ್ತನ ಸತ್ಪರ್ತನೆಯಿಂದ ಮತ್ತು ಜ್ಞಾನ ತತ್ವದಿಂದ ಮಾತ್ರ ಆನಂದ ಹೊಂದುವರು. ಭಕ್ತನು ತನ್ನ ಸಂತೃಪ್ತಿಗಾಗಿ ಭೌತಿಕ ವಸ್ತುಗಳು ಗುರುಗಳಿಗೆ ಸಮರ್ಪಿಸುವನು. ಗುರು ದತ್ತಾತ್ರೇಯರಿಗೆ ಕಾರ್ತಿವೀರ್ಯಾರ್ಜುನನ ಉಡುಗೊರೆಗಳು. ಮಾಹಿಷ್ಮತಿಯ ಪರಾಕ್ರಮಿ ರಾಜ ಕಾರ್ತ್ಯವೀರ್ಯಾರ್ಜುನನು ಒಬ್ಬ ಶಕ್ತಿಶಾಲಿ ಯೋಧ. ಅವನ ನಿಜವಾದ ಶಕ್ತಿ ಅವನ ಗುರುಗಳಾದ ಶ್ರೀ ದತ್ತಾತ್ರೇಯರಿಂದ ಬಂದಿರುವುದು. ವಿಶಾಲವಾದ ಭೂಮಿಗೆ ಚಕ್ರವರ್ತಿಯಾಗಿದ್ದರೂ ಕಾರ್ತ್ಯವೀರ್ಯಾರ್ಜುನನು ತನ್ನ ಗುರುಗಳ ಸೇವೆ ಮಾಡುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳುತ್ತಿರಲಿಲ್ಲ. ಒಂದು ದಿನ ಕೃತಜ್ಞತೆಯಿಂದ ತುಂಬಿದ ರಾಜನು ಭವ್ಯ ಮೆರವಣಿಗೆಯೊಂದಿಗೆ ಗುರು ಶ್ರೀ ದತ್ತಾತ್ರೇಯರ ಬಳಿಗೆ ಬಂದು ತನ್ನೊಂದಿಗೆ ಚಿನ್ನ, ರತ್ನಗಳು, ರೇಷ್ಮೆಗಳಿಂದ ತುಂಬಿದ ರಥಗಳು, ರಾಜ ಮನೆತನದ ಆಹಾರ, ಔಷಧಿಗಳು, ಸೇವಕರು, ಪಲ್ಲಕ್ಕಿಗಳು, ಸಂಗೀತಗಾರರು ಮತ್ತು ಕಾವಲುಗಾರರ ಸಂಪೂರ್ಣ ಪರಿವಾರವನ್ನು ಶ್ರೀ ಗುರು ದತ್ತಾತ್ರೇಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಗುರುದೇವ, ದಯವಿಟ್ಟು ಈ ಉಡುಗೊರೆಗಳನ್ನು ಸ್ವೀಕರಿಸಿ, ಏಕೆಂದರೆ ಅವು ನನ್ನದಲ್ಲ. ನಾನು ಹೊಂದಿರುವ ಎಲ್ಲವೂ ನಿಮ್ಮ ಕೃಪೆಗೆ ಸೇರಿದೆ. ನಾನು ಇದನ್ನೆಲ್ಲ ನಿಮ್ಮ ಪಾದಗಳಿಗೆ ಅರ್ಪಿಸುತ್ತೇನೆ ಎಂದನು. ಶ್ರೀ ಗುರು ದತ್ತಾತ್ರೇಯರು ಮೃದುವಾಗಿ ಮುಗುಳ್ನಗುತ್ತಾ ಹೇಳಿದರು, ಅರ್ಜುನ, ನನಗೆ ಚಿನ್ನ ಅಥವಾ ಸಂಪತ್ತಿನ ಅವಶ್ಯಕತೆ ಇಲ್ಲ. ಆದರೆ ನಾನು ನಿನ್ನ ಕಾಣಿಕೆಯನ್ನು ಸ್ವೀಕರಿಸುತ್ತೇನೆ, ಏಕೆಂದರೆ ಅದು ಶುದ್ಧ ಭಕ್ತಿಯಿಂದ ನೀಡಲ್ಪಟ್ಟಿದೆ. ನಿನ್ನ ಬಲವು ನಿನ್ನ ತೋಳುಗಳಲ್ಲಿಲ್ಲ, ಬದಲಾಗಿ ಈ ನಮ್ರತೆ ಮತ್ತು ಗುರುವಿನ ಮೇಲಿನ ಭಕ್ತಿಯಲ್ಲಿದೆ. ರಾಜನು ತಂದ ಉಡುಗೊರೆಗಳಿಂದ ಒಂದೇ ಒಂದು ಕುಶ ಹುಲ್ಲಿನ ಉಂಗುರವನ್ನು ತೆಗೆದುಕೊಂಡು ಹೀಗೆ ಹೇಳಿದರು, ನಿಜವಾದ ಪ್ರೀತಿಯಿಂದ ಅರ್ಪಿಸಿದಾಗ ಗುರುವಿನ ಹೃದಯವನ್ನು ಗೆಲ್ಲಲು ಒಂದು ಹುಲ್ಲಿನ ಕಡ್ಡಿಯೂ ಸಾಕು. ಗುರುವು ಉಡುಗೊರೆಯನ್ನು ಅದರ ಭೌತಿಕ ಮೌಲ್ಯದಿಂದ ಅಳೆಯುವುದಿಲ್ಲ, ಆದರೆ ಶಿಷ್ಯನ ಆಂತರಿಕ ಭಾವದಿಂದ ಅಳೆಯುವರು. ಅಹಂಕಾರವಿಲ್ಲದೆ ಶರಣಾಗತಿಯ ಅಭಿವ್ಯಕ್ತಿಯಾಗಿ ಕಾಣಿಕೆಯನ್ನು ನೀಡಿದರೆ ಗುರುವು ಸಂತೋಷ ಪಡುವರು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಗುರುವಿಗೆ ಪ್ರಾಪಂಚಿಕವಾಗಿ ಕೊಡುವಂಥದ್ದು ಏನೂ ಇಲ್ಲ. ಅವನು ಅವರಿಗೆ ಪ್ರಾಪಂಚಿಕವಾಗಿ ಕೊಡುವಂಥದ್ದೇನೂ ಇರಲ್ಲ. ಇರುವವರೆಗೂ ಅವರ ಯೋಗಕ್ಷೇಮ ರಕ್ಷಣೆ ಮಾಡುತ್ತಾನೆ. ಎಲ್ಲಕ್ಕಿಂತಲೂ ಅತಿಶಯವಾದದ್ದೆಂದರೆ ಆಧ್ಯಾತ್ಮಿಕ ಸಾಧನೆ. ಗುರುಭಕ್ತಿ, ಭಗವಂತನ ಧ್ಯಾನ, ಶ್ರದ್ಧೆ ಇವುಗಳನ್ನು ಪಡೆಯುತ್ತಾನೆ. ಅದನ್ನು ಮಾಡಿಕೊಂಡು ಇದ್ದರೆ ಆಯಿತು. ಇದು ಎಲ್ಲರಿಗೂ ಅನ್ವಯಿಸುತ್ತದೆ. ಸಮುದ್ರದಲ್ಲಿ ನಿರಂತರವಾಗಿ ಅಲೆಗಳು ಮೂಡುವವು.
ಅವು ಪ್ರತಿ ಬಾರಿಯೂ ದಡವನ್ನು ಮುಟ್ಟಿ ಅದೇ ವೇಗದಲ್ಲಿ ಹಿಂದಿರುಗಿ ಸಮುದ್ರದಲ್ಲಿಯೇ ಲಯಗೊಳ್ಳುವ ಹಾಗೆ ಸಾಧಕನು ತನ್ನ ಸಂಸಾರದ ಕರ್ತವ್ಯ ನಿರ್ವಹಣೆಗೆ ಎಷ್ಟು ಅಗತ್ಯವೋ ಅಷ್ಟು ಕಾರ್ಯಕಲಾಪಗಳನ್ನು ಪರಮಾತ್ಮನ ಸ್ಮರಣೆಯ ಜೊತೆಗೆ ನಿರ್ವಹಿಸಿ ಕೂಡಲೇ ತನ್ನ ಏಕಾಂತದ ಸಾಧನೆಗೆ ದಾರಿ ಮಾಡಿಕೊಂಡು ಅದಕ್ಕೆ ಹಿಂದಿರುಗಬೇಕು. ಸಂಸಾರಕ್ಕೆ ಪೂರ್ಣವಾಗಿ ವಶವಾಗದೆ ಅಂಕಿತವಾಗದೆ ಪ್ರತಿ ಸಾರಿಯೂ ತನ್ನ ಸ್ವಸ್ವರೂಪದ ಕಡೆಗೆ ಧಾವಿಸಬೇಕು. ಕರ್ತವ್ಯ ಮಾಡುತ್ತಾ ಅದಕ್ಕೆ ಪೂರ್ಣವಾಗಿ ಅಂಟಿಕೊಳ್ಳಬಾರದು. ಸ್ವಾನುಭವಸಾರ ಪುಟ 50.